ಇದು FIR. ನಾನು ಅಜಿತ್ ಹನುಮಕ್ಕನವರ್. ಮೊನ್ನೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಏರಿಯಾದಿಂದ ನಮ್ಮ ಆಫೀಸಿನ ಲ್ಯಾಂಡ್ಲೈನ್ಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆ ಕಡೆಯಿಂದ ಮಾತಾಡಿದವಳು ಒಬ್ಬ ಹೆಣ್ಣು ಮಗಳು. ಜೀವನದಲ್ಲಿ ತುಂಬ ನೊಂದವರಂಗೆ ಮಾತಾಡ್ತಿದ್ಲು. ಅವಳು ಯಾರು ಅನ್ನೋದನ್ನು ಕೇಳಿಬಿಟ್ರೆ ನೀವು ಖಂಡಿತ ದಂಗಾಗ್ತೀರ. ಕೆಲ ಸಿನಿಮಾಗಳಲ್ಲಿ ಮನೆಯಲ್ಲಿ ಹುಡುಗಿರನ್ನ ಇಟ್ಟು ದಂಧೆ ನಡೆಸೋ ಘಟವಾಣಿ ಹೆಂಗಸರನ್ನು ನೀವು ನೋಡಿರಬಹುದಲ್ವಾ? ಅಂಥದ್ದೇ ಒಬ್ಬ ಹೆಂಗಸವಳು. ಹೆಚ್ಚು ಕಡಿಮೆ 20 ವರ್ಷ ದಂಧೆ ನಡೆಸ್ತವಳು. ಅದರ ಇಂಚಿಂಚು ಅವಳಿಗೆ ಗೊತ್ತಿದೆ. ಮೈಮಾರೋ ವ್ಯವಹಾರ ಅವಳ ಬದುಕನ್ನೇ ನುಂಗು ಹಾಕಿದೆ. ಆ ದುರಂತ ಜೀವನದ ಕಥೆಯನ್ನು ವ್ಯಥೆಯನ್ನು ತೆರೆದಿಡೋದಕ್ಕೆ ಆ ಹೆಣ್ಣು ಮಗಳು ರೆಡಿಯಾಗಿದ್ದಾಳೆ. ಇದೇ ಇವತ್ತಿನ ವಿಶೇಷ FIR, ಮಾಂಸದ ಮನೆಯ ಇನ್ಸೈಡ್ ಸ್ಟೋರಿ. ಮೊನ್ನೆ ತನಕ ನೋಡೋರ ಕಣ್ಣಲ್ಲಿ ಅವಳೊಬ್ಬ ಲಕ್ಕಿ ಲೇಡಿ. ಇರೋದಕ್ಕೆ ಬಂಗಲೆ ಅಂಥ ಮನೆ, ಓಡಾಡೋದಕ್ಕೆ ಕಾರು, ಪ್ರೀತಿಸೋದಕ್ಕೆ ಗಂಡ, ಮುದ್ದು ಮಾಡೋದಕ್ಕೆ ಮಕ್ಕಳು. ಇನ್ನೇನು ಬೇಕು ಸುಖವಾಗಿರೋದಕ್ಕೆ? ಆದರೆ ಎಲ್ಲರೂ ಅಂದ್ಕೊಂಡ ಹಾಗೆ ಇವಷ್ಟು ಇದ್ದು ಬಿಟ್ಟಿದ್ರೆ ಅವಳು ಇವತ್ತು ಹೀಗೆ ತನ್ನ ಕಥೆನ ಹೇಳ್ಕೊತಾನೆ ಇರಲಿಲ್ಲ. ಎಲ್ಲ ಇದ್ರೂ ನೆಮ್ಮದಿ ಇರಲಿಲ್ಲ ಅವಳ ಬದುಕಿನಲ್ಲಿ. ಅದನ್ನೇ ಕಿತ್ಕೊಂಡು ಬಿಟ್ಟಿದ್ದ ಗಂಡ ಅನ್ನಿಸ್ಕೊಂಡಳು. ಅದು ಇವತ್ತಲ್ಲ, 19 ವರ್ಷಗಳ ಹಿಂದೆ. ಆದರೆ ಆ ಸತ್ಯ ಇಷ್ಟು ವರ್ಷ ಅವಳ ಹೃದಯದಲ್ಲಿ ಹುದುಗೋಗಿತ್ತು. ಈಗ ಆ ನೋವಿನ ಕಟ್ಟೆ ಒಡೆದಿದೆ. ತಲೆ ಹಿಡ್ದು 19 ವರ್ಷ ನನ್ನ ತಲೆ ಹಿಡ್ದೆ ಅವ್ನು ಮುಂದಕ್ಕೆ ಬಂದಿದ್ದ. ನನ್ನ ತಪ್ಪು, ಅದಕ್ಕೆ ಅನುಭವಿಸ್ತಾ ಇದ್ದೀನಿ. ನನ್ನ ತಪ್ಪು. ಇದನ್ನು ಕೇಳಿ ನಮ್ಮ ವರದಿಗಾರನ ಎದೆ ಛಲ್ಲಂದಿತ್ತು. ಬೆಂಗಳೂರಿನ ಕೋರ್ಮಂಗ್ಲಾದಿಂದ ಕಷ್ಟದಲ್ಲಿರೋ ಹೆಣ್ಣುಮಗಳೊಬ್ಳು ಕಾಲ್ ಮಾಡಿದ್ದಾಳೆ. ಕನ್ನಡಿಗರ ಮುಂದೆ ಆಕೆಗೆ ಏನೋ ಹೇಳಬೇಕಾಗಿದೆ ಅನ್ನೋದಷ್ಟೇ ಅವರಿಗೆ ಗೊತ್ತಿದ್ದದ್ದು. ಅಲ್ಲಿಗೆ ಹೋಗಿ ಸರಿಯಾಗಿ ನಿಂತಿಲ್ಲ. ಆಗ ಕಂಡವಳು ಈ ಹೆಂಗಸು. ಹೆಸರು ಸರಸ್ವತಿ ಅಲಿಯಾಸ್ ಪ್ರೇಮ. ಆಕೆಗೆ ಮಹಿಳಾ ಸಂಘಟನೆಯವರು ಮತ್ತು ಮಾಧ್ಯಮದವರು ಅಲ್ಲಿ ಕಾಣಿಸೋವರೆಗೂ ನಿಂತ ನೆಲ ಬಾಯ್ಬಿಟ್ಟು ಸೂರು ಕಳಚಿ ಬಿದ್ದ ತರ ಅನ್ನಿಸ್ತಾ ಇತ್ತು. ಇನ್ನು ತನ್ನ ಬದುಕಲ್ಲಿ ಏನು ಉಳ್ಕೊಳ್ಳಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಆಕೆ. ಅವಳಿಗಾದ ಅನುಭವ ಯಾರಿಗೆ ಆದರೂ ಹಾಗೆ ಅನ್ಸೋದು. ಬೆಳಿಗ್ಗೆ ಎದ್ದು ಇದೇ ಮನೆಯ ಬಾಗಿಲಿಗೆ ಬೀಗ ಹಾಕಿ ಹೋಗ್ತಾಳೆ. ಮಧ್ಯಾಹ್ನ ಊಟಕ್ಕೆ ಅಂತ ಬರೋ ಹೊತ್ತಿಗೆ ಆ ಮನೆಯಲ್ಲಿ ಬೇರ್ಯಾರೋ ಇರ್ತಾರೆ. ಆಕೆಗೆ ಎಂಟ್ರಿನೇ ಇರಲ್ಲ. ಮೊದಲನೇ ಮಹಡಿಯಲ್ಲಿರೋ ಮನೆಗೆ ಹೋಗೋದಾಗಿರ್ಲಿ, ಗೇಟಿಗೆ ಬೀಗ ಬೀಳತ್ತೆ. ಅದೇನ್ ಬಡ್ಕೊಂಡ್ರು ಒಳಗೆ ಎಂಟ್ರಿ ಸಿಗಲ್ಲ. ಒಳಗ್ ಬರೋದಕ್ಕೆ ಹರಸಾಹಸ ಪಡ್ತಾಳೆ. ಎಳೆದು ಹೊರಗಾಕ್ತಾರೆ. ಆ ಗಲಾಟೆಯಲ್ಲಿ ಗೇಟಿನ ಬಾಗಿಲು ಮುರಿದಿದ್ದಲ್ಲದೆ ಆಕೆಯ ಮೈ ಕೈಗಳೆಲ್ಲ ಗಾಯ ಆಗಿದೆ. ಏನೇ ಆದ್ರೂ ಆಕೆ ಬಿಡದಿದ್ದಾಗ ಪೊಲೀಸರನ್ನ ಕರೆಸ್ತಾರೆ. ಅವರೆದುರಿಗೆ ಗಲಾಟೆ ನಡೆದಿದೆ. ಅವರು ನಾವು ಬರಬೇಕಾದ್ರೆ ಇವ್ರನ್ನ ಒಡೆದು ಬಡಿದು ಪೊಲೀಸ್ನವ್ರ ಎದುರುಗಡೆನೆ ಇವ್ರನ್ನ ಒಡೆದ್ಬಿಟ್ಟು ಹೊರಗಡೆ ಹಾಕಕ್ಕೆ ಹೋದಾಗ ಆಕೆ ಗೇಟ್ ಹಿಡ್ಕೊಂಡು ಅವ್ರನ್ನ ಎಳ್ದಾಡಿ ಕೈಯೆಲ್ಲ ಅವ್ರಿಗೆ ರಕ್ತ ಆಗಿದೆ, ಏಟಾಗಿದೆ, ಮತ್ತು ಇಲ್ಲೆಲ್ಲ ಏಟುಗಳು ಬಿದ್ದಿದೆ. ಆಮೇಲೆ ಆಕೆ ಗಂಡ ಮತ್ತು ಪೊಲೀಸ್ನವ್ರ ಎದುರುಗಡೆ ಈ ವಿಷಯ ನಡೆದಿರೋದಂತೂ ತುಂಬಾ ನಾಚಿಕೆ ಪಟ್ಕೊಳ್ಳೋಂಥ ವಿಷಯ ಇದು. ವಿಪರ್ಯಾಸ ಅಂದ್ರೆ ಇದು ಗಂಡ ಹೆಂಡತಿ ಜಗಳ. ಮನೆಯಾಚೆ ಹೋಗಿದ್ದ ಹೆಂಡತಿಯನ್ನ ಹೊರಹಾಕಿ ಬಾಗಿಲನ್ನ ಹಾಕ್ದವನು ಆಕೆಯ ಗಂಡ ಉಮಾಚಂದರ್ ಅಲಿಯಾಸ್ ಪುಟ್ಟಿ. ಆತನ ಪ್ರಕಾರ ಈ ಸರಸ್ವತಿ ಇಲ್ಲಿರೋದೇ ಇಲ್ಲ. ಇವನು ಅವಳಿಗೆ ಬೇರೆಯದೇ ಮನೆ ಮಾಡಿಕೊಟ್ಟಿದ್ದಾನೆ. ಈಗ ಅವನ ತಂದೆ ತಾಯಿಗಳು ವಾಸವಾಗಿರೋ ಈ ಮನೆಯನ್ನ ಕಬಳಿಸೋದಕ್ಕೆ ಅಂತ ಈಕೆ ಇಲ್ಲಿಗೆ ಬಂದಿದ್ದಾಳೆ. 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಕೊಟ್ಟಿದ್ದೀನಿ, ಅವಳ ಹೆಸರು ಬರೆದಿದ್ದೀನಿ. 1.25 ಲಕ್ಷ ಬಾಡಿಗೆ ಇಸ್ಕೋತಾಳೆ. ನಮ್ಮನ್ನು ಬಿಡ್ತಾ ಇಲ್ಲ ಬಿಲ್ಡಿಂಗ್ ತಾವ. ಇವ್ರನ್ನೇ ಪೇಂಟ್ ಹೊಡಿತಾ ಇದ್ದಾರೆ ಬಿಲ್ಡಿಂಗ್ನಲ್ಲಿ. ಬಿಲ್ಡಿಂಗ್ ಕಲರ್ ಎಲ್ಲ ಚೇಂಜ್. ಇವಾಗ ನಮ್ಮದೇ ಬಿಲ್ಡಿಂಗ್ ಒಂದು ಫುಲ್ ಅಹಂಕಾರ ಸರ್. ಅವಳಿಗೆ ಒಂದು ಹೆಂಗಸ್ತರಾನೇ ಇಲ್ಲ ಅದು. ಈಗೀತ ಹೆಂಗಸ್ತರ ಇಲ್ಲ ಅನ್ನೋಳನ್ನೇ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದು. ಆ ಕಥೆನ ಅವಳೇ ಹೇಳ್ತಾಳೆ. ಅದಕ್ಕೂ ಮೊದಲು ಆಕೆ ಮನೆಯೊಳಗೆ ರೀ ಎಂಟ್ರಿ ಪಡೆದಿದ್ದು ಹೇಗೆ ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ. ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಆಕೆ ಅವರತ್ರ ಇದು ನಾನು ವಾಸವಾಗಿರೋ ಮನೆ ಅಂತಾಳೆ. ಗಂಡ ಅನ್ನಿಸ್ಕೊಂಡವನು ಚಾನ್ಸೇ ಇಲ್ಲ. ಇಲ್ಲಿ ನನ್ನ ಅಪ್ಪ ಅಮ್ಮ ಇರ್ತಾರೆ. ಒಳಗಡೆ ಅವಳ ಒಂದು ಸಾಮಾನಾದ್ರೂ ಇತಿಹಾಸ ನೋಡಿ. ಹೋಗ್ಲಿ, ಆಕೆ ಬೀಗ ಹಾಕಿ ಹೋಗಿದ್ದೆ ಅಂತಾಳಲ್ಲ, ಬಾಗಿಲು ತೆಗೆಯೋದಕ್ಕೆ ಹೇಳಿ ಅಂತಾನೆ. ಸರಿ ತೆಗಿ ಅಂದ್ರೆ ಆಕೆಯ ಕೈಲಿದ್ದ ಕೀಯಲ್ಲಿ ಡೋರ್ ಓಪನ್ ಆಗಲ್ಲ. ಆಗ್ಲೇ ಸರಸ್ವತಿ ಅರ್ಧ ಕುಸಿದೋಗಿದ್ದಾಳೆ. ಕೊನೆಗೆ ಒಳಗ್ ನೋಡಿದ್ರೆ ಒಳಗೆ ಬರೀ ಆತನ ಅಪ್ಪ ಅಮ್ಮನಿಗೆ ಸೇರಿದ ವಸ್ತುನೇ ಇರೋದು. ಎದೆ ಕಸಕ್ಕಂತಿದೆ. ಕೊನೆಗೆ ಅಲ್ಲಿ ಅವಳಿದ್ಲು ಅಂತ ಹೇಳಿದ್ದು ಒಂದೇ ಒಂದು ವಸ್ತು. ಅದು ಆಕೆ ಮಾಡಿಟ್ಟ ಅಡುಗೆ.
8 ವರ್ಷದಿಂದ ಈ ಮನೆಯಲ್ಲಿದ್ದೀನಿ ನಾನು. ಇವಾಗ 8 ವರ್ಷದಿಂದ ಇದ್ದೀನಿ. ಇವತ್ತು ನಾನು ಆಚೆ ಹೋಗಿರೋವಾಗ ಒಳಗೆ ನುಗ್ಬಿಟ್ಟು ಎಲ್ಲ ನನ್ನ ಗೀರೆಗಳೆಲ್ಲ ಹೋಯ್ತು. ಎಲ್ಲ A to Z ಎತ್ಬಿಟ್ರು. ನಾನು ಮಾಡಿರೋ ಸಾರುಗಳು ಎತ್ತಿಲ್ಲ. ಅದೊಂದು ಸಾಂಬಾರು ಅವತ್ತು ಸರಸ್ವತಿಗೆ ಸೂರ್ ವಾಪಸ್ ಸಿಗೋ ತರ ಮಾಡಿತ್ತು. ನಂತರ ಆಕೆ ಮನೆಯಲ್ಲಿದ್ದ ಪ್ರತಿಯೊಂದು ಕಾಳು ಕಡ್ಡಿಯ ವಿವರಣೆಯನ್ನ ಕೊಟ್ಲು. ಜೊತೆಗೆ ಹಿಂದಿನ ದಿನ ಆಕೆಯ ಮನೆಗೆ ಬಂದು ಹೋಗಿದ್ದ ಕೇಬಲ್ ಹುಡುಗನೊಬ್ಬ ಅಲ್ಲಿ ವಾಸವಾಗಿರೋದು ಅವಳೇ ಅನ್ನೋ ಸತ್ಯ ಹೇಳಿದ್ದ. ಹಂಗಾಗಿ ಫೈನಲಿ ಆಕೆ ಇಲ್ಲೇ ಇರೋ ತರ ಆಯ್ತು. ಇಷ್ಟೊಂದು ಒದ್ದಾಡಿ ಒಳಗೆ ಬಂದಿದ್ರಿಂದ ಮತ್ತೆ ಇಲ್ಲಿಂದ ಕದಲೋ ಧೈರ್ಯ ಅವಳಿಗಿಲ್ಲ. ಆಕೆ ಮನೆ ಬಿಟ್ಟು ಹೋದ 3-4 ತಾಸಿನಲ್ಲಿ ಬಾಗಿಲೊಡೆದು ಒಳಬಂದವರು ಅವಳ ಅಸ್ತಿತ್ವವನ್ನೇ ಅಳಿಸಿಬಿಡೋದಕ್ಕೆ ಎಷ್ಟರ ಮಟ್ಟಿಗೆ ಟ್ರೈ ಮಾಡಿದ್ರು ಅಂದ್ರೆ ಮನೆಯ ಬೀರು ಲಾಕ್ಗಳಿಂದ ಹಿಡಿದು ಬದಲಿಸಿದ್ರು. ಆದ್ರೆ ಒಳಗಡೆ ಇರೋ ಸಣ್ಣ ಲಾಕರ್ ಕೀ ಚೇಂಜ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇದೆಲ್ಲ ಸೂಕ್ಷ್ಮಗಳಿಂದ ಸತ್ಯ ಸದ್ಯಕ್ಕೆ ಸಾಯ್ಲಿಲ್ಲ. ಆದ್ರೆ ನಾಳೆ ದಿನ ಈಕೆಯ ಕಥೆಯನ್ನೇ ಮುಗಿಸ್ಬಿಡಲ್ಲ ಅನ್ನೋ ನಂಬಿಕೆ ಈಗ ಸರಸ್ವತಿಗಿಲ್ಲ. ಹಂಗಾಗಿ ಈಗ ಆಕೆ ತನ್ನ ಕರುಣಾಜನಕ ಕಥೆಯನ್ನ ಕನ್ನಡಿಗರ ಮುಂದೆ ಇಟ್ಟು ಹೃದಯ ಹಗುರಾಗಿಸ್ಕೊಳ್ತೀನಿ ಅಂತ ಹೊರಟಿದ್ದಾಳೆ. ಇದು 19 ವರ್ಷಗಳ ಹಿಂದಿನ ಕಥೆ. ಲವ್ ಮ್ಯಾರೇಜ್ ಆಗಿ 19 ವರ್ಷ ಆಯಿತು. 19 ವರ್ಷ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು 93 ಸೆಪ್ಟೆಂಬರ್ 1 BTM ಲೇಔಟಲ್ಲಿರೋ ಗಣೇಶ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ನಮ್ಮ ಅತ್ತೆ ಬಂದ್ಲು, ನನ್ನ ಅಣ್ಣ ಬಂದ. ಲವ್ ಮ್ಯಾರೇಜ್ ಆದರೂ ಅವರಿಬ್ಬರು ಬಂದರು. ಆಮೇಲೆ 96 ಸೆಪ್ಟೆಂಬರ್ 22ನೇ ತಾರೀಕು ಪತ್ರಿಕೆ ಹೊಡೆದು ಚೆನ್ನೈನಲ್ಲಿ ಒಂದ್ಸತಿ ಮದುವೆ ಆಯಿತು. ವಿಪರ್ಯಾಸ ಅಂದ್ರೆ ಪ್ರೀತಿಸಿ ಮದುವೆ ಆಗಿ ವಾರ ಕಳೆಯೋದೊಳಗೆ ದಂತೆಗೆ ಹಚ್ಚಿದ್ನಂತೆ ಆಕೆಯ ಗಂಡ. 1 ವಾರ 10 ದಿವಸ ಹಾಗೆ ಇದ್ವಿ. ಆಮೇಲೆ ತಪ್ಪು ನಡೀತು. ತಪ್ಪು ಮೊದಲು ಅವನಿಗೇನೋ ಕುತ್ತಿಗೆಗೆ ಬಂದಿದ್ದ ಥರ. ನಾನು ಆವತ್ತು ನನ್ನಿಂದಾನೇ ಅವನ್ನ ಕಾಪಾಡೋಕ್ಕಾಗೋದು ಅನ್ನೋ ಥರ ಇದು ಮಾಡೋದು. ನಾನು ಇನ್ನೇನು ಪ್ರೀತಿನಲ್ಲಿದ್ದೆ ಸರ್, ಮೋಸ ಹೋದೆ. ನನಗೆ ಗೊತ್ತಿಲ್ಲ ಅವರು ತಾಯಿ ಅವರ ಅಕ್ಕ ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡೇ ಇದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಅಷ್ಟಾದ್ಮೇಲೆ ಆಕೆಗೆ ನಿಧಾನವಾಗಿ ತಾನು ಅದೆಂತ ದೊಡ್ಡ ಕಂದಕಕ್ಕೆ ಬಿದ್ದೆ ಅನ್ನೋದು ಗೊತ್ತಾಗಿದ್ದಂತೆ. ಅವನ ವ್ಯಾಪಾರನೇ ಅದೇ. ಅವನು ಯಾವುದು ಬೇರೆ ಬಿಸ್ನೆಸ್ ಮಾಡಲಿಲ್ಲ, ಇದೇ ವ್ಯಾಪಾರನೇ ಅವ್ನು ಮಾಡಿದ್ದು. ಅವ್ರ ಅಮ್ಮಂದು ಅವ್ರ ಅಕ್ಕಂದೆಲ್ಲ ಅದೇ ವ್ಯಾಪಾರನೇ. ಅವ್ರ ಅಕ್ಕ ಮದುವೆ ಆದಮೇಲೆ ಕೂಡ ಚೆನ್ನೈಯಿಂದ ಕರ್ಕೊಂಬಂದ್ಮೇಲೆ ಕೂಡ ಇಲ್ಲ ಕೆಲಸ ಮಾಡಿಸ್ದ. ಇವನೇ ಮಾಡಿಸ್ದ ಅವ್ರ ಅಕ್ಕನ ಕೈನಲ್ಲಿ. ಚರ್ಮದ ವ್ಯಾಪಾರ ಅವ್ರದ್ದು. ನನ್ನ ಅದರಲ್ಲೇ ಇಳಿಸಿದ್ರು. ಇವರೇ ಇಳಿಸಿದ್ದು ನನ್ನ. ಇವನೇ ಇಳಿಸಿದ್ದು ನನ್ನ ಮದುವೆ ಆದಮೇಲೆ. ನನ್ನ ತಪ್ಪದು, ನಾನು ಮಾಡಬಾರ್ದಾಗಿತ್ತು, ನನ್ನ ತಪ್ಪು. ಏನೇನೋ ಆಸೆ ತೋರಿಸ್ದ, ನಾನು ನಂಬಿ ಇಳ್ದೆ. ನೀರಿಗಿಳಿದ ಮೇಲೆ ಚಳಿ ಏನು ಮಳೆ ಏನು ಅಂತಾರೆ. ಆದ್ರೆ ಆ ಸ್ಥಿತಿಯಲ್ಲಿ ಸರಸ್ವತಿ ಇರಲಿಲ್ಲ. ಆಕೆಯದ್ದು ಮರ್ಯಾದಸ್ಥ ಕುಟುಂಬ, ಜೊತೆಗೆ ಲವ್ ಮ್ಯಾರೇಜ್ ಬೇರೆ. ಹಂಗಾಗಿ ಆಕೆ ಕೊಳಚೆಯಿಂದ ಏಳೋದಕ್ಕಾಗದೆ ಒದ್ದಾಡಿತ್ತು. ನಾಯ್ಡುಗಳ ಪೈಕಿ ಹುಡುಗಿಯವಳು, ಜೊತೆಗೆ ಸಂಪ್ರದಾಯಸ್ಥರ ಮನೆತನ. ಬೇರೆ ಜಾತಿಗಳವರನ್ನ ಹತ್ರಕ್ಕೂ ಬಿಟ್ಕೊಳ್ತಿರ್ಲಿಲ್ವಂತೆ. ಅಂಥದ್ರಲ್ಲಿ ಈ ಹುಡುಗಿ ಗೊಲ್ಲರ ಪೈಕಿ ಹುಡುಗನನ್ನ ಪ್ರೀತಿಸಿದ್ಲು. ಹೆತ್ತವರ ಸಂಬಂಧ ಕತ್ತರಿಸ್ಕೊಂಡು ಇವನ ಜೊತೆ ಓಡಬಂದಿದ್ಲು. ಈಗ ಅವನು ದಾರಿ ತಪ್ಪಿಸ್ದ ಅಂತ ಮತ್ತೆ ಹೆತ್ತವರ ಹತ್ರ ಹೋದರೆ ಅವರು ಒಳಗೆ ಬಿಟ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಅಂಥ ಸಿಚುವೇಶನ್ನಲ್ಲಿ ಸರಸ್ವತಿ ಮಾಡಿಕೈ. ಅವಳು ಎಂಥ ಬದುಕು ನಡೆಸಬೇಕಾಗಿ ಬಂತು ಅನ್ನೋದನ್ನು ಸ್ವತಃ ಸರಸ್ವತಿನೇ ವಿವರಿಸ್ತಾಳೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.